ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನಮಸ್ಕಾರ, ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ರಂಜಿಶ್ ಹಿರಿಯಾರ್. ಬಹಳ ಪ್ರಮುಖವಾಗಿ ಇವತ್ತು ಮೇಜರ್ ಇಶ್ಯೂಸ್ ಅಂತ ಹೇಳಿದ್ರೆ ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಆಗ್ತಾ ಇರುವಂಥದ್ದು ಗೊತ್ತಿರುವಂಥ ವಿಚಾರ. ಆದರೆ ಸಡನ್ ಆಗಿ ಅಮೆರಿಕ ಸಾಕಷ್ಟು ಎಚ್ಚರಿಕೆಗಳನ್ನ ಇರಾನ್ಗೆ ಕೊಡ್ತಾ ಇತ್ತು. ಇವತ್ತು ಮಧ್ಯರಾತ್ರಿ ಬಾಂಬ್ ಹಾಕ್ಬಿಟ್ಟಿತ್ತು ನಿನ್ನೆ. ಸೊ ಇಂಥ ಸಂದರ್ಭದಲ್ಲಿ ಯಾಕೆ ಅಮೆರಿಕ ಮಧ್ಯಪ್ರವೇಶ ಮಾಡ್ತು? ಸೊ ಇದರಿಂದ ಅಮೆರಿಕಕ್ಕೆ ಏನು ಲಾಭ? ಜೊತೆಗೆ ಈಗ ಇಸ್ರೇಲ್ ಯಾವ ರೀತಿಯಾಗಿ ಇದನ್ನ ತಗೊಂಡು ಹೋಗ್ತಾ ಇದೆ ಯುದ್ಧವನ್ನ. ಜೊತೆಗೆ ಈಗ ಅಮೆರಿಕ ಏನೋ ಇರಾನ್ ಮೇಲೆ ಬಾಂಬ್ ಹಾಕ್ತು, ಆದ್ರೆ ರಷ್ಯಾ ಎಂಟ್ರಿ ಕೊಡುವಂತ ಸಾಧ್ಯತೆ ಇದೆಯಾ? ರಷ್ಯಾ, ಚೀನಾ ಇವೆಲ್ಲವೂ ಕೂಡ ಎಂಟ್ರಿ ಕೊಡುತ್ತಾ? ಎಲ್ಲ ವಿಚಾರದ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಅದರ ಜೊತೆಗೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ನಾವು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ, ಭ್ರಷ್ಟಾಚಾರವನ್ನ ಫುಲ್ ತೆಗೆದು ಹಾಕ್ಬಿಡ್ತೀವಿ ಕರ್ನಾಟಕದಿಂದ ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂತು. ಆದ್ರೆ ಸಾಲು ಸಾಲು ಭ್ರಷ್ಟಾಚಾರ, ಅಭಿವೃದ್ಧಿ ಇಲ್ಲ, ಗ್ಯಾರಂಟಿ ಹಣ ಇಲ್ಲ ಅಂತ ಬಾಯ್ ಬಡ್ಕೊಳ್ಳುವಂಥ ಸ್ಥಿತಿ ಅವ್ರದ್ದೇ ನಾಯಕರು ಈಗ ಹೇಳ್ತಾ ಇರುವಂಥದ್ದು. ಜೊತೆಗೆ ಈಗ ಭ್ರಷ್ಟಾಚಾರ ವಿಚಾರದಲ್ಲಿ ಅದರಲ್ಲೂ ಕೂಡ ವಸತಿ ನಿಗಮದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಆ ಆಡಿಯೋ ಲೀಕ್ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದಕ್ಕೆ ಸಿದ್ದರಾಮಯ್ಯವರು ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಹಾಗಾದ್ರೆ ತಮ್ಮದೇ MLA ವಿರುದ್ಧ? ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ. ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಮಧ್ಯಪ್ರಾಚ್ಯದ ಸಂಘರ್ಷಕ್ಕೆ ಅಮೆರಿಕ ಎಂಟ್ರಿ, ಇರಾನ್ ನ್ಯೂಕ್ಲಿಯರ್ ತಾಣಗಳ ಮೇಲೆ ದಾಳಿ, ದಶ ದಿಕ್ಕುಗಳಿಂದ ಸುತ್ತುವರಿದ ವಿಶ್ವದ ದೊಡ್ಡಣ್ಣ. ಇರಾನ್ ಶಾಂತಿ ಕಾಪಾಡದಿದ್ರೆ ಮತ್ತೆ ಅಟ್ಯಾಕ್, ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ, ಅಮೆರಿಕಾಗೆ ಧನ್ಯವಾದ ತಿಳಿಸಿದ ನೇತನ್ಯಾಹು. ಮಧ್ಯಪ್ರಾಚ್ಯದಲ್ಲಿ ತಾರಕಕ್ಕೇರಿದ ಸಂಘರ್ಷ, ಇರಾನ್ನಿಂದ 1000ಕ್ಕೂ ಹೆಚ್ಚು ಮಂದಿ ವಾಪಸ್, ಟೆಹರಾನ್ನಿಂದ ದೆಹಲಿಗೆ ಆಗಮಿಸಿದ 11 ಕನ್ನಡಿಗರು. ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟವರಿಗೆ ಮನೆ, ಕಾಂಗ್ರೆಸ್ ನಾಯಕರಿಗೆ ಹೊಸ ತಲೆ ಬೇನೆ, ಸರ್ಕಾರದ ವಿರುದ್ಧ ಸಿಡಿದ ಕೇಸರಿ ಸೇನೆ. ಮೈಸೂರಿನಲ್ಲಿ ಜೈಲರ್ 2 ಸಿನಿಮಾ ಶೂಟಿಂಗ್, ರಜನಿಕಾಂತ್ ನೋಡಲು ಮುಗಿಬಿದ್ದ ಫ್ಯಾನ್ಸ್, ಅಭಿಮಾನಿಗಳ ಪ್ರೀತಿಗೆ ಕೈ ಮುಗಿದ ಸೂಪರ್ ಸ್ಟಾರ್. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧೋನ್ಮಾದದ ಸ್ಥಿತಿ, ಇದು 3ನೇ ಮಹಾಯುದ್ಧಕ್ಕೆ ನಾಂದಿ ಹಾಡುತ್ತಾ ಅನ್ನುವ ಅನುಮಾನ ಮೂಡೋದಕ್ಕೆ ಕಾರಣ ಅಮೆರಿಕ ಈಗ ನೇರ ವಾರ್ಫೀಲ್ಡ್ಗೆ ಎಂಟ್ರಿ ಆಗಿರೋದು. ಇರಾನ್ನ 3 ಅಣು ಸ್ಥಾವರಗಳ ಮೇಲೆ ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಬಾಂಬ್ಗಳ ಸುರಿಮಳೆಯನ್ನ ಸುರಿಸಿದಂತ ವಿಶ್ವದ ದೊಡ್ಡಣ್ಣ ಅಮೆರಿಕ. ಇರಾನ್ನ ಮೂಲೆಯಿಂದ ಅಮೆರಿಕ ಇಸ್ರೇಲ್ನ ಜೊತೆಗೆ ಅಟ್ಯಾಕ್ ಮಾಡಿ ಅಣು ಸ್ಥಾವರಗಳನ್ನ ಧ್ವಂಸ ಮಾಡಿದೆ. ಇರಾನ್ನ ನ್ಯೂಕ್ಲಿಯರ್ ತಾಣಗಳನ್ನ ಸಂಪೂರ್ಣ ಛಿದ್ರ ಮಾಡಿ ಹಾಕಿದೆ. ಫೋರ್ಡೋ, ನಂಟಾಸ್, ಎನ್ಫಹಾನ್ ಸೇರಿದಂತೆ ಈ ಪ್ರಮುಖ ಸ್ಥಳಗಳನ್ನ ಟಾರ್ಗೆಟ್ ಮಾಡಿ ಅಮೆರಿಕದ ಫೈಟರ್ ಜೆಟ್ಗಳು ಧ್ವಂಸ ಮಾಡಿ ಹಾಕಿದೆ. ತಡರಾತ್ರಿ 3 ಪರಮಾಣು ನೆಲೆಗಳನ್ನ ದಾಳಿ ಮಾಡಿದೆ ಅಮೆರಿಕ. B-2 ಬಾಂಬರ್, F-22 ರಾಪ್ಟರ್ನಿಂದ ಡೆಡ್ಲಿ ಅಟ್ಯಾಕ್ ಮಾಡಿದೆ ಅಮೆರಿಕ. ಎಚ್ಚರಿಕೆಯನ್ನ ಕೊಡ್ತಾನೆ ಇತ್ತು ಅಮೆರಿಕ. ಶರಣಾಗಿ ಅಂತೇಳಿ ಹೇಳ್ತಾನೆ ಇತ್ತು ಅಮೆರಿಕ. ಸಂಧಾನ ಮಾಡಿಕೊಳ್ಳಿ, ಆ ಮೂಲಕ ಮಾತುಕತೆಗೆ ಬನ್ನಿ ಅಂತ ಹೇಳ್ತಾ ಇತ್ತು. ಜೆನೆವಾದಲ್ಲಿ ಇರಾನ್ನ ಅಧ್ಯಕ್ಷರು ಐರೋಪ್ಯ ರಾಷ್ಟ್ರಗಳ ಜೊತೆಗೆ ಮಾತುಕತೆಯಲ್ಲಿ ನಾವು ಇದನ್ನ ಬಗೆಹರಿಸಿಕೊಳ್ತೀವಿ, ಈ ಭೀಕರವಾದಂಥ ದಾಳಿಯನ್ನ ನಿಲ್ಲಿಸಿದ್ರೆ ಮಾತ್ರ ಅಂತೇಳಿ ಹೇಳಿರುವ ಸಮಯದಲ್ಲೇ ಅಮೆರಿಕ ಈಗ ನೇರ ಯುದ್ಧ ಭೂಮಿಗೆ ಎಂಟ್ರಿ ಕೊಟ್ಟು ಇರಾನ್ನ ಪ್ರಮುಖ ಪರಮಾಣು ಸ್ಥಾವರಗಳನ್ನು ಧ್ವಂಸ ಮಾಡಿದೆ. ನೋಡಿ, ಈಗ ಅಮೆರಿಕ ಏನೋ ದಾಳಿ ಮಾಡಿದೆ, ಮತ್ತೆ ಈಗ ಸ್ಪಷ್ಟ ಸಂದೇಶ ರವಾನೆ ಮಾಡ್ತಾ ಇರುವಂತದ್ದು ಇರಾನ್ಗೆ. ಈಗ
ಇನ್ನೂ ನಾವು ದಾಳಿ ಕಂಟಿನ್ಯೂ ಮಾಡ್ತೀವಿ ಎನ್ನುವಂತ ಎಚ್ಚರಿಕೆ ಸಂದೇಶವನ್ನ ಅಮೆರಿಕ ಕೊಟ್ಟಿದೆ. ಯಾಕೆ ದಾಳಿ ಮಾಡ್ತೀವಿ ಅಂತ ಹೇಳಿದಂದ್ರೆ ಅಮೆರಿಕ ಶಾಂತಿ ಕಾಪಾಡಿ, ಇಲ್ದಿದ್ರೆ ದಾಳಿ ಮಾಡ್ತೇವೆ. ಇರಾನ್ ವಿರುದ್ಧ ಗುಡುಗಿದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇಸ್ರೇಲ್ ಜೊತೆಗೂಡಿ ಈಗಾಗಲೇ ದಾಳಿ ಮಾಡಿದ್ದೇವೆ. ಇರಾನ್ನ ಅಣ್ವಸ್ತ್ರ ನೆಲೆಗಳು ಸಂಪೂರ್ಣವಾಗಿ ಧ್ವಂಸಗೊಂಡಿದೆ. ಅಮೆರಿಕ ಸೇನಾ ಕಾರ್ಯಾಚರಣೆ ಬಳಿಕ ಟ್ರಂಪ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಸ್ಪಷ್ಟನೆ ಕೊಟ್ಟಿರುವಂತದ್ದು. ಸೊ ಯಾಕೆ ಈ ದಾಳಿಯನ್ನ ಮಾಡಿದ್ವಿ ನಾವು ಅಂತ ಸಮರ್ಥನೆ ಕೂಡ ಮಾಡ್ಕೊಂಡಿದ್ದಾರೆ. ಶಾಂತಿ ಕಾಪಾಡಿ, ಇನ್ ಕೇಸ್ ಏನಾದರೂ ಶಾಂತಿ ಕಾಪಾಡದೆ ಹೋದ್ರೆ ಮತ್ತೆ ನಿಮ್ಮ ವಿರುದ್ಧ ದಾಳಿಯನ್ನು ನಾವು ಮಾಡ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜೊತೆಗೆ ಅಮೆರಿಕ ಸೇನಾ ಕಾರ್ಯಾಚರಣೆಯನ್ನ ಈಗಾಗಲೇ ಗೌರವದಿಂದ ಅದು ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್. ಯಾವ ಕಾರಣಕ್ಕೆ ನಾವು ದಾಳಿಯನ್ನ ಮಾಡಿದ್ವಿ, ಮುಂದೆ ಯಾವ ಕಾರಣಕ್ಕೆ ಮತ್ತೆ ಇರಾನ್ ಮೇಲೆ ದಾಳಿಯನ್ನ ಮಾಡಬೇಕಾದಂತ ಪರಿಸ್ಥಿತಿ ಬರುತ್ತೆ ಎನ್ನುವಂತ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ರು. ಆದರೆ ಅಮೆರಿಕ ಎನ್ನುವಂತ ದೇಶಕ್ಕೆ ಇದೊಂದು ವಿಚಾರನೇ ಅಲ್ಲ. ಸೊ ಯಾಕಂತ ಹೇಳಿದ್ರೆ ಅಮೆರಿಕ ಏನಿದ್ರು ರಷ್ಯಾನೋ ಅಥವಾ ಚೀನಾದ ಮೇಲೆ ದಾಳಿ ಮಾಡಿದ್ರೆ ಸಾಕಷ್ಟು ಸಾವು ನೋವು ನಷ್ಟ ಎಲ್ಲ ಸಂಭವಿಸ್ತಾ ಇತ್ತು. ಯಾಕಂತ ಹೇಳಿದ್ರೆ ಇರಾನ್ ಎನ್ನುವಂತ ಪುಟ್ಟ ರಾಷ್ಟ್ರ, ಬಲಿಷ್ಠ ಅಲ್ಲ, ಅಷ್ಟೊಂದು ಏನು ದೊಡ್ಡ ಯುದ್ಧ ಸಾಮಗ್ರಿಗಳು ಇಲ್ಲ ಅವ್ರ ಹತ್ರ. ಕರೆಕ್ಟ್. Come quickly, we will go after those other targets with precision, speed, and skill. Most of them can be taken out in a matter of minutes. There's no military in the world that could have done what we did tonight, not even close. There has never been a military that could do what took place just a little while ago. Tomorrow, General Kane, Secretary of Defense, Pete Hegseth will have a press conference at 8 a.m. at the Pentagon. And I want to just thank everybody, and in particular, God. I want to just say we love you, God, and we love our great military. Protect them. God bless the Middle East. God bless Israel, and God bless America. Thank you very much. Thank you. Peace. ಇಲ್ಲಿಯವರೆಗೂ ಕೂಡ ಪರೋಕ್ಷವಾಗಿ ಇಸ್ರೇಲ್ನ ಜೊತೆಗೆ ನಿಂತುಕೊಂಡು ಇಸ್ರೇಲ್ಗೆ ಬೇಕಾದಂತ ಯುದ್ಧ ಸಾಮಗ್ರಿಗಳನ್ನ ಪೂರೈಕೆ ಮಾಡ್ತಾ ಇದ್ದಂತ ಇದೇ ವಿಶ್ವದ ದೊಡ್ಡಣ್ಣ ಅಮೆರಿಕ ನೇರ ಇರಾನ್ನ ಪರಮಾಣು ಸ್ಥಾವರಗಳನ್ನ ಧ್ವಂಸ ಮಾಡಿತ್ತು. ಈ ದಾಳಿಯ ಬಗ್ಗೆ ನೇತನ್ಯಾಹು ಟ್ರಂಪ್ಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಯಾವುದೇ ದೇಶ ಮಾಡದ ದಾಳಿಯನ್ನ ಅಮೆರಿಕ ಮಾಡಿದೆ. ಇರಾನ್ನ 3 ಪರಮಾಣು ತಾಣಗಳನ್ನ ಧ್ವಂಸ ಮಾಡಿ ಹಾಕಿದೆ. ಇಸ್ರೇಲ್ನ ಅಧ್ಯಕ್ಷ ನೇತನ್ಯಾಹು ಹೇಳಿದ್ದಾರೆ, ಆ ಮೂಲಕ ಪರಮಾಣು ಶಕ್ತಿಯನ್ನ ಹೊಂದಬಾರದು ಇರಾನ್ ಅನ್ನೋದು ಅಮೆರಿಕದ ಮೂಲ ಉದ್ದೇಶ ಆಗಿತ್ತು ಅನ್ನೋದು ಅಮೆರಿಕದ ವಿಚಾರ. ನೇತನ್ಯಾಹು ಈ ದಾಳಿ ಬಗ್ಗೆ ಮಾತಾಡಿದ್ದಾರೆ, ಟ್ರಂಪ್ ಅವರನ್ನು ಅಭಿನಂದಿಸಿದ್ದಾರೆ, ಹಾಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇರಾನ್ಗೆ. ಬನ್ನಿ ನೋಡೋಣ. President Trump, your bold decision to target Iran's nuclear facilities with the awesome and righteous might of the United States will change history. In Operation Rising Lion, Israel has done truly amazing things. But in tonight's action against Iran's nuclear facilities, America has been truly unsurpassed. It has done what no other country on earth could do. History will record that President Trump acted to deny the world's most dangerous regime the world's most dangerous weapons. His leadership today has created a pivot of history that can help lead the Middle East and beyond to a future of prosperity and peace. President Trump and I often say, peace through strength. First comes strength, then comes peace. And tonight, President Trump and the United States acted with a lot of strength. President Trump, I thank you. The people of Israel thank you. The forces of civilization thank you. God bless America. ನೋಡಿ, ಈಗ ಅಮೆರಿಕ ದಾಳಿಯಿಂದ ಇರಾನಿಗೆ ಬೆಚ್ಚಿ ಬಿದ್ದಿದೆ. ಇರಾನ್ ಕೂಡ ಶಪಥ ಮಾಡಿದೆ, ನಾವು ಕೂಡ ಅಮೆರಿಕದ ವಿರುದ್ಧ, ಅದು ಕೂಡ ಅಮೆರಿಕದ ಹಡಗುಗಳ ಮೇಲೆ ದಾಳಿ ಮಾಡ್ತೀವಿ ಅನ್ನುವಂತ ಖಡಕ್ ಸಂದೇಶವನ್ನು ಈಗಾಗಲೇ ರವಾನೆ ಮಾಡಿದೆ. ಇರಾನ್ ಪರ ಅಖಾಡಕ್ಕಿಳಿದ ಹೌತಿ ಬಂಡುಕೋರರು ಯಮನ್ನಲ್ಲಿರುವಂತಹ ಹಡಗುಗಳ ಧ್ವಂಸದ ಪ್ರತಿಜ್ಞೆ ಕೂಡ ಮಾಡಿದ್ದಾರೆ. ಈಗ ಅಮೆರಿಕ ಯಾವ ರೀತಿಯಾಗಿ ಪ್ಲಾನ್ ಮಾಡ್ತಿದೆ ಅಥವಾ ಇಸ್ರೇಲ್ ಯಾವ ರೀತಿಯಾಗಿ ಇರಾನ್ನ ಹೊಡಿತಿದೆ ಅಂತ ಹೇಳಿದ್ರೆ, ಸೊ ಇವರು ಯುದ್ಧ ನೀತಿಯನ್ನ ಅನುಸರಿಸ್ತಾ ಇದ್ದಾರೆ. ಅಂದ್ರೆ ನಾಗರಿಕರ ಮೇಲೆ ಎಲ್ಲೂ ಕೂಡ ದಾಳಿ ಮಾಡುವಂತ ಪ್ರಯತ್ನ ಕೈ ಹಾಕಲಿಲ್ಲ. ಈಗ ಇಲ್ಲಿ ಬಹಳ ಪ್ರಮುಖವಾಗಿ ಈಗ ಯುದ್ಧ ನೀತಿ ಅಂತ ಇರುತ್ತೆ.
ಸೇನಾ ನೆಲೆ ಇರ್ಬೋದು, ಅಥವಾ ದೊಡ್ಡ ದೊಡ್ಡ ಅಭಿವೃದ್ಧಿ ಪಡಿಸ್ತಾ ಇರುವಂಥ ಅಣು ವಿದ್ಯುತ್ ಸ್ಥಾವರ ಇರ್ಬೋದು, ಅಥವಾ ಈ ತೈಲ ಸಂಸ್ಕರಣಾ ಘಟಕ ಇರ್ಬೋದು, ಅಲ್ಲೆಲ್ಲ ದಾಳಿ ಮಾಡಿದ್ರು. ಆದರೆ ಇಲ್ಲಿ ಬಹಳ ಪ್ರಮುಖವಾಗಿ ಈಗ ಈ ಇರಾನ್ ಅದರಲ್ಲೂ ಕೂಡ ಹೌತಿ ಬಂಡುಕೋರರು ನಾಗರಿಕರ ಮೇಲೆ ದಾಳಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ವಿಶ್ಲೇಷಕರಾಗಿರುವ ಗಿರೀಶ್ ನಿಂಗಣ್ಣ ಅವರು ನಮ್ಮ ಜೊತೆಲಿ ಈಗ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಈ ಅಮೆರಿಕಾದ ಇದೊಂದು ನಡೆ ಇದೆಯಲ್ಲ, ಇದು ಯಾವುದರ ಸೂಚಕ ಆಗತ್ತೆ? ನೇರವಾಗಿ ವಿಶ್ವದ ಒಂದು ಬಲಿಷ್ಠ ರಾಷ್ಟ್ರ ದುರ್ಬಲ ರಾಷ್ಟ್ರದ ಮೇಲೆ ಈ ರೀತಿಯಾಗಿ ತನ್ನ ಬಲಪ್ರಯೋಗ ಮಾಡಿರೋದು ಯಾವುದರ ಸಂದೇಶ, ಯಾವುದರ ಸೂಚಕ ಸರ್? ಈ ಅಮೆರಿಕ ಹೇಳ್ತಾನೆ ಬರ್ತಿತ್ತು ಈ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ನಿಲ್ಸಿ ಅಂತ. ಇರಾನ್ ಎಲ್ಲೋ ಒಂದ್ ಕಡೆ ಅದನ್ನ ಪ್ರತಿಪಾದಿಸ್ತಿತ್ತು. ನ್ಯೂಕ್ಲಿಯರ್ ನಾವು ತಗೊಂಡೋಗಿರೋ ಲೆವೆಲ್ಸ್ 60 to 90% ಇದ್ರೂನು ಅದನ್ನ ಕಮ್ಮಿ ಮಾಡ್ತೀವಿ ಹೊತ್ತು. ಬಟ್ ಆ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ನಿಲ್ಸಲ್ಲ, ಯಾಕಂದ್ರೆ ನಮಗೆ ಸಿವಿಲ್ ಯೂಸಿಗೆ ಬೇಕಾಗತ್ತೆ ಅಂತ. ಸಿವಿಲ್ ಯೂಸ್ ಅಂದ್ರೆ ನ್ಯೂಕ್ಲಿಯರ್ ನಮ್ಮ ಕೈಗ ಎಲ್ಲ ಇದೆಯಲ್ಲ, ಆ ತರ ಪವರ್ ಜನರೇಷನ್ ಮತ್ತೆ ರೇಡಿಯೋ ಐಸೋಟೋಪ್ಸ್ ಬೇಕಾದಷ್ಟು ಯೂಸಸ್ ಇದೆ, ಸಿವಿಲಿಯನ್ ಯೂಸಸ್. ಅದಕ್ಕೆ ನಾವು ಬಳಸ್ಕೋತೀವಿ ಅಂತಾನೆ ಹೇಳ್ತಾ ಬರ್ತಿತ್ತು. ಬಟ್ ಅಮೆರಿಕಾಗೆಲ್ಲೋ ಇದು ಅಮೆರಿಕ ಇಸ್ರೇಲ್ಗೆ ಇವರು ಮಾಡಿರುವಂತ ಎನ್ರಿಚ್ಮೆಂಟ್ ಲೆವೆಲ್ಸ್ ನೋಡಿದ್ರೆ ಇವ್ರು ಒಂದಲ್ಲ ಒಂದ್ ದಿವಸ ನ್ಯೂಕ್ಲಿಯರ್ ಬಾಂಬ್ ನಮ್ಮ ಮೇಲೆ ಪ್ರಯೋಗಿಸಬಹುದು ಅನ್ನೋ ಭಯ ಅಂತೂ ಇತ್ತು. ಸೊ ಇಸ್ರೇಲ್ ಇದನ್ನ ಉಡಾಯಿಸಕ್ಕೆ ಏನ್ ಮಾಡ್ತು ಅಂದ್ರೆ ಅಲ್ಲಿ ಇದ್ದಿದ್ದಂತ ನ್ಯೂಕ್ಲಿಯರ್ ಸಪ್ಲೈ ಸಿಸ್ಟಮ್ ಅಂದ್ರೆ ಮೇಜರ್ ಆಗ್ತಿದೆ ಫಾರ್ಡೋದಲ್ಲಿ. ಆ ಫಾರ್ಡೋ ಇದ್ದಿದ್ದು 300 ಅಡಿ ಬೆಟ್ಟದ ಕೆಳಗೆ. ಸೊ ಮೇನ್ ಎನ್ರಿಚ್ಮೆಂಟ್ ಆಗ್ತಿದ್ ಅಲ್ಲೇನೆ, ಬಾಂಬ್ ಗ್ರೇಡ್ ಎನ್ರಿಚ್ಮೆಂಟ್ ಆಗ್ತಿದ್ ಫಾರ್ಡೋಲೆ. ಇವರು ಬೇರೆ ಎಲ್ಲಾ ನ್ಯೂಕ್ಲಿಯರ್ ಸೈಟ್ಸ್ ಹೊಡೆದ್ರು ಫಾರ್ಡೋ ಹೊಡಿಯಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಅಲ್ಲಿ ತನಕ ಬಾಂಬ್ ಯಾವ್ದು ರೀಚ್ ಆಗ್ತಿರ್ಲಿಲ್ಲ. ಈಗ ಅಮೆರಿಕಾದವರು B2 ಬಾಂಬರ್ ತಂದು ಆ GPU 57 ಅಂತ ಅತಿ ಬಲಿಷ್ಠವಾದ $20 ಮಿಲಿಯನ್ ಆಗುತ್ತೆ ಆ ಬಾಂಬ್. ಆ ಬಾಂಬ್ ನ ತಗೊಂಡು ಹತ್ತತ್ರ 13 ಟನ್ ಬಾಂಬು, 2 ಟನ್ ವಾರೆಡ್ ಇರುತ್ತೆ ಅದಕ್ಕೆ. ಅದನ್ನ ಹಾಕಿ ಡಿಸ್ಟ್ರಾಯ್ ಮಾಡಿದ್ದಾರೆ. 4-5 ಏರೋಪ್ಲೇನ್ ಅಂದ್ರೆ 7-8 ಬಾಂಬು 10 ಬಾಂಬು ಹಾಕಿರ್ಬೋದು ಆ ಜಾಗದಲ್ಲಿ. ಜೊತೆಲಿ ಟಾಮಾಕ್ ಕ್ರೂಯಿಸ್ ಮಿಸೈಲ್ಸ್ ಅಂತಾನು ಯೂಸ್ ಮಾಡಿದ್ದಾರೆ ಅಮೆರಿಕನ್ ಸಬ್ಮೆರಿನ್ಸ್ ಇಂದ ಅಂತಾನು ಕೆಲವು ಮಾಧ್ಯಮಗಳು ರಿಪೋರ್ಟ್ ಮಾಡಿದೆ. ಈಗ ಡ್ಯಾಮೇಜ್ ಅಂತೂ ಆಗಿದೆ ಅಂತ IAEA ಇರಾನ್ ಅಲ್ಲಿರುವಂತ IAEA ಕನ್ಫರ್ಮ್ ಮಾಡಿದೆ, ಆ ಫಾರ್ಡೋ ಬೇಸ್ ಡ್ಯಾಮೇಜ್ ಆಗಿದೆ ಅಂತ. ಸೊ ಈಗ ಮುಂದೆ ಇರಾನ್ ಯಾವ ತರ ರಿಟಾಲಿಯೇಟ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಒಂದು ಅವ್ರ ಜನದ ಮುಂದೆ ನಾವ್ ಇನ್ನೂ ಸೋತಿಲ್ಲ ಅನ್ನೋಕೋಸ್ಕರ ಸಿಂಬಾಲಿಕ್ ಆಗಿ ರಿಟಾಲಿಯೇಟ್ ಮಾಡುತ್ತಾ, ಅಂದ್ರೆ ಒಂದು 2-3 ಬಾಂಬ್ ಹಾಕಿ ಸುಮ್ನಾಗತ್ತಾ, ಇಲ್ಲ ಇದನ್ನ ಇನ್ನೂ ಜಾಸ್ತಿ ಹರಡುತ್ತಾ, ಅಂದ್ರೆ ಗಲ್ಫ್ ಅಲ್ಲಿರೋ ಬೇರೆ ಬೇರೆ ಆಯಿಲ್ ಫೀಲ್ಡ್ ಮೇಲೆ ಹಾಕೋದು, ಇಡೀ ವಿಶ್ವಕ್ಕೆ ಆಯಿಲ್ ಪ್ರಾಬ್ಲಮ್ ಮಾಡೋದು, ಇಡೀ ಇನ್ಫ್ಲೇಷನ್ ಜಾಸ್ತಿ ಮಾಡೋದು ವಿಶ್ವಕ್ಕೆ, ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಕೆಲವು ಅಮೆರಿಕನ್ ಬೇಸಸ್ ಇದೆ, 40,000 ಜನ ಅಮೆರಿಕನ್ಸ್ ಅಲ್ಲಿ ಇದಾರೆ. ಅಂದ್ರೆ ಕತಾರ್ ಅಲ್ಲಿದೆ, ಸೌದಿಯಲ್ಲಿದೆ, ಇರಾಕ್ ಅಲ್ಲಿದೆ, ಜೋರ್ಡಾನ್ ಅಲ್ಲಿದೆ. ಇಂತ ಕಡೆ ಎಲ್ಲ ದಾಳಿ ಮಾಡ್ತಾರ ಗೊತ್ತಿಲ್ಲ. ಇನ್ನೊಂದು ವಿಚಾರ ನೀವ್ ಹೇಳಿದ್ರಿ, ಈಗ ವಿಶ್ವದ ಅತಿ ಅಪಾಯಕಾರಿ ವೆಪನ್ ಗಳನ್ನ ಇಸ್ರೇಲ್ ಮತ್ತೆ ಬಳಸಿದೆ, ಇರಾನ್ ಮೇಲೆ ದಾಳಿ ಮಾಡಿದೆ ಅನ್ನೋದು. ಇರಾನ್ ಇಲ್ಲಿ ಕ್ಲಸ್ಟರ್ ಬಾಂಬ್ ಗಳನ್ನ ಇಸ್ರೇಲ್ ಮೇಲೆ ದಾಳಿ ಮಾಡಿದೆ ಅನ್ನೋದ್ರ ಬಗ್ಗೆ ಇಸ್ರೇಲ್ ಹೇಳುತ್ತೆ. ಅದ್ರ ಜೊತೆಗೆ ನೋಡಿ, ಈ ಒಂದು ಇರಾನ್ಗೆ ಅಮೆರಿಕ ಮತ್ತೆ ಇಸ್ರೇಲ್ ಯಾಕೆ ಟಾರ್ಗೆಟ್ ಆಗುತ್ತೆ? ಪರಮಾಣು ಬಾಂಬನ್ನ ಇವರು ಇಂಪ್ರೂವ್ ಮಾಡಿದ್ರು ಅನ್ನೋದಾದ್ರೆ ಆ ಸಾಂಪ್ರದಾಯಿಕ ಜಿದ್ದು ಯಾಕೆ ಅಂತ. ಈ ಇರಾನ್ಗೆ ಏನಿತ್ತು ಅಂದ್ರೆ ಯಾವಾಗ್ಲೂ ಅವ್ರು ಹೇಳ್ಕೊಂಡ್ ಬರ್ತಿದ್ರು, ಜಿಯಾನಿಸ್ಟ್ಗಳನ್ನ ಸರ್ವನಾಶ ಮಾಡಬೇಕು ಅಂತ. ಅಂದ್ರೆ ಅವ್ರು ಇಸ್ರೇಲಿಸ್ ಅಂತ ಇರ್ಲಿಲ್ಲ, ಜಿಯಾನಿಸ್ಟ್ಗಳು ಅಂತ ಹೇಳೋರು. ಅವ್ರನ್ನ ಸರ್ವನಾಶ ಮಾಡ್ಬೇಕು ನಾವು ಅಂತ ಮಾಡ್ತಾ ಇದ್ರು. ಜೊತೆಲಿ ಅವ್ರನ್ನ ಅದನ್ನ ಮಾಡಕ್ಕೆ ಇವರು 1600 ಕಿಲೋಮೀಟರ್ ದೂರ ಇರೋದ್ರಿಂದ ಇವರು ಪ್ರಾಕ್ಸಿಗಳನ್ನ ಡೆವಲಪ್ ಮಾಡಿದ್ರು ಸುತ್ತಲೂ. ಈ ಕಡೆ ಹೌತಿಗಳಾಗಿರ್ಬೋದು, ಈ ಕಡೆ ಹಮಾಸ್ ಆಗಿರ್ಬೋದು, ಈ ಕಡೆ ಹೆಜ್ಬುಲ್ಲಾ ಆಗಿರ್ಬೋದು, ಈ ಕಡೆ ಸಿರಿಯಾದಲ್ಲಿ ಇದ್ದಿದ್ದಂತ ಬಂಡುಕೋರರಾಗಿರ್ಬೋದು, ಇವ್ರನ್ನೆಲ್ಲ ಡೆವಲಪ್ ಮಾಡಿ ಇಸ್ರೇಲಿಗೆ ಪದೇ ಪದೇ ತೊಂದರೆ ಕೊಡ್ತಾ ಇದ್ರು. ಅವ್ರಿಗೆ ಒಂದೇ ಇದು ಅಂದ್ರೆ ಇಸ್ರೇಲ್ನ ಧ್ವಂಸ ಮಾಡಬೇಕು, ಈ ಗಲ್ಫ್ ನೆಲೆಯಲ್ಲಿ ಅವರು ಉಳಿಸ್ಬಾರ್ದು ಅನ್ನೋದು ಒಂದಿತ್ತು. ಇವರು ಆ ದಾಳಿಗಳು ಮಾಡ್ತಿದ್ರು, ಮತ್ತೆ ಈ ತರ ವಾರ್ನಿಂಗು ಕೊಡ್ತಿದ್ರು, ನಾವು ಅಳಿಸಾಕ್ತಿವಿ ಇಸ್ರೇಲ್ನ ಅಂತ. ಸೊ ಇದೆಲ್ಲ ಒಂದ್ ಕಡೆ ನೆಟನ್ಯಾಹುಗೆ ಈ ಫಸ್ಟ್ ಇವ್ರು ಇರೋ ಪ್ರಾಕ್ಸಿಗಳನ್ನೆಲ್ಲ ಕಟ್ ಮಾಡ್ಕೊಂಡ್ ಬಂದ್ರು. ಹೆಜ್ಬುಲ್ಲಾ ನೋಡಿದ್ರು, ಹಮಾಸ್ ನೋಡಿದ್ರು. ಸುತ್ತಮುತ್ತಲು ಯಾವಾಗ ಅಕ್ಟೋಬರ್ 23 ಅದೊಂದು
ಹಮಾಸ್ ಅಟ್ಯಾಕ್ ಕೃತ್ಯ ನಡೀತು. ಅದಾದ್ಮೇಲೆ ಆ ಸುತ್ತಲೂ ಎಲ್ಲಾ ಇವ್ರಿಗೆ ಇದ್ದಿದ್ದಂತ ಪ್ರಾಕ್ಸಿಗಳನ್ನೆಲ್ಲ ವೀಕನ್ ಮಾಡ್ತಾ ಬಂದ್ರು. ಈಗ ಇದ್ದಿದ್ದು ಮೇನ್ ತಲೆ ಇದ್ದಿದ್ದು ಇರಾನ್ ಅಲ್ಲಿ. ಸೊ ಇರಾನ್ ಅನ್ನ ನಾವು ಒಡೆದು ಉಳಿಸ್ಲೇಬೇಕು ಅನ್ನೋದೊಂದು ಅವ್ರಿಗೆ ತಲೆಗೆ ಬಂದಿತ್ತು. ಇವ್ರು ಯಾವತ್ತಿದ್ರು ಅಣುಶಕ್ತಿ ಬಾಂಬ್ ಮಾಡೋಷ್ಟು ಕೆಪಾಸಿಟಿ ಇದೆ. ಒಂದ್ ವಾರದಲ್ಲೇ ಮಾಡ್ಬೋದು, ಇಲ್ಲ ತಿಂಗಳಲ್ಲೇ ಮಾಡ್ಬೋದು. ಇವ್ರು ಏನಾರು ಮಾಡಿದ್ರೆ ಈ ಒಂದು ಗಲ್ಫ್ ಮಿಡಲ್ ಈಸ್ಟ್ ಅಲ್ಲಿ ಒಂದು ಶಾಂತಿ ನೆಲೆಸೋದೇ ಇಲ್ಲ. ಬೇಕಾದ್ರೆ ನಾಳೆ ಇಸ್ರೇಲ್ ಮೇಲೂ ದಾಳಿ ಮಾಡ್ತಾರೆ, ಇಲ್ಲ ಅರಬ್ ಮೇಲೂ ದಾಳಿ ಮಾಡ್ತಾರೆ. ಯಾಕಂದ್ರೆ ಅರಬ್ ಜೊತೆನೂ ಅವ್ರ ಸಂಬಂಧ ಅಷ್ಟು ಕಷ್ಟ. ಯಾಕಂದ್ರೆ ಇವರೆಲ್ಲ ಶಿಯಾ ಮುಸ್ಲಿಮ್ಸು, ಅವರೆಲ್ಲ ಸುನ್ನಿ ಮುಸ್ಲಿಮ್ಸ್. ಶಿಯಾ ಮುಸ್ಲಿಮ್ಸ್ ಇರೋದೇ ಇರಾಕು, ಇರಾನು, ಅಜರ್ಬೈಜಾನ್ ಇಂಥ ಕಡೆ ಮಾತ್ರ. ಇನ್ನೆಲ್ಲಾ ಜಾಸ್ತಿ ಇರೋದೇ ಸುನ್ನಿ ಮುಸ್ಲಿಮ್ಸ್. ಸೊ ಇವ್ರು ಅವ್ರ ಮೇಲೂ ದಾಳಿ ಮಾಡೋ ಚಾನ್ಸಸ್ ಜಾಸ್ತಿ ಇತ್ತು. ಸೊ ಆದ್ರಿಂದ ಇದನ್ನ ಎಲ್ಲೋ ಮಟ್ಟ ಹಾಕ್ಲೇಬೇಕು ಅಂತ ಇಸ್ರೇಲ್ ಡಿಸಿಷನ್ ತಗೋತು. ಓಕೆ ಗಿರೀಶ್ ಸರ್, ಇನ್ನೊಂದು ಬಹಳ ಪ್ರಮುಖವಾಗಿ ಈಗ 3ನೇ ವಿಶ್ವ ಯುದ್ಧಕ್ಕೆ ನಾಂದಿ ಹಾಡತ್ತಾ ಅಂತ. ಯಾಕಂತ ಹೇಳಿದ್ರೆ ಈಗ ಅಮೆರಿಕ ಎಂಟ್ರಿ ಕೊಡ್ತು, ಪ್ರತಿಷ್ಠೆ ಪ್ರಶ್ನೆ ಅಂತ ಹೇಳ್ಕೊಂಡು ಈಗ ಮತ್ತೆ ಚೀನಾ ಮತ್ತೆ ರಷ್ಯಾ ಬರ್ಬೋದಾ ಇರಾನ್ ಸಪೋರ್ಟಿಗೆ? ಅದು ಈಗ್ಲೇ ಸದ್ಯ ಕೇಳಕ್ಕಾಗಲ್ಲ. ಚೀನಾ ಮತ್ತು ರಷ್ಯಾ ಈಗ ಇದುವರೆಗೂ ಏನು ಒಂದು ಇದು ಕೊಟ್ಟಿಲ್ಲ, ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಅವ್ರೇನಾದ್ರು ಕೈ ಜೋಡಿಸ್ಬಿಟ್ರೆ ಇದು 3ನೇ ಮಹಾ ವಿಶ್ವ ಯುದ್ಧಕ್ಕೆ ಟರ್ನ್ ಆಗುತ್ತೆ. ಬಟ್ ಕೈ ಜೋಡಿಸಲ್ವಾ ಅಂತ ಕಾದ್ ನೋಡ್ಬೇಕಾಗ್ತದೆ. ಗಿರೀಶ್ ಸರ್, ಇನ್ನೊಂದು ವಿಚಾರ, ಈಗ ಅಮೆರಿಕ ನೇರವಾಗಿ ಎಂಟ್ರಿ ಆಗಿರೋದು ಇದು ಇಸ್ರೇಲ್ಗೆ ನಾವು ಸಹಕಾರ ಕೊಡ್ತೀವಿ ಅನ್ನೋ ಒಂದು ದೃಷ್ಟಿಯಿಂದಲ್ಲ, ಅಥವಾ ಅಮೆರಿಕ ವಿಶ್ವದ ಮುಂದೆ ನಾನೆಷ್ಟು ಬಲಿಷ್ಠ ಅಂಥೇಳಿ ತೋರಿಸುವಂಥ ದೃಷ್ಟಿಯಿಂದ ಅಟ್ಯಾಕ್ ಮಾಡ್ತಾ, ಅಥವಾ ಅಮೇರಿಕಾದ ಹಿತಾಸಕ್ತಿ ಏನಿದ್ರಲ್ಲಿ? ಎಸ್, ಎಕ್ಸಾಕ್ಟ್ಲಿ ಅಣುಶಕ್ತಿಯನ್ನು ಉತ್ಪಾದನೆ ಮಾಡಬಾರ್ದು ಅನ್ನೋದು ಅಥವಾ ಅಭಿವೃದ್ಧಿ ಮಾಡಬಾರ್ದು ಅನ್ನೋದು ಒಂದು ಉದ್ದೇಶ. ಆದರೆ ಹಿತಾಸಕ್ತಿ ಏನಿದ್ರಲ್ಲಿ ಅಮೇರಿಕಾದ್ದು? ಅಮೆರಿಕಾಗೆ ಗಲ್ಫ್ ಅಲ್ಲಿ ಅವ್ರ ನೆಲೆ ಸ್ಟ್ರಾಂಗ್ ಇರಬೇಕು. ಅಂದ್ರೆ ಅಮೆರಿಕಾಗ ಒಬ್ಬ ಚೌಕಿದಾರ್ ಬೇಕು. ಅವ್ರು ಹೇಳ್ದಂಗೆ ಕೇಳ್ಕೊಂಡಿರೋ ಗಲ್ಫ್ ಅಲ್ಲಿ ಒಬ್ಬ ಬೇಕು. ಅದಿರೋದು ಇಸ್ರೇಲ್ ಮಾತ್ರ. ಸೊ ಇಸ್ರೇಲ್ ಎಷ್ಟು ಬಲಿಷ್ಠವಾಗುತ್ತೋ ಗಲ್ಫ್ ನ ಕಂಟ್ರೋಲ್ ಮಾಡೋದು ಅಮೆರಿಕಾಗ ಅಷ್ಟೇ ಸುಲಭ. ಯಾಕಂದ್ರೆ ಗಲ್ಫ್ ಆಯಿಲ್ ಎಕನಾಮಿ, ಗಲ್ಫ್ ಟ್ರೇಡಿಂಗು ಅದೆಲ್ಲ ಅಮೆರಿಕಾಗೆ ಬಹಳ ಮುಖ್ಯ ಅವ್ರ ಸರ್ವೈವಲ್ಗೆ. ಸೊ ಅವ್ರು ಇಸ್ರೇಲ್ ಒಬ್ನೇ ಅವ್ರಿಗೆ ಚೌಕಿದಾರ್ ಇರೋದು. ಸೊ ಇಸ್ರೇಲ್ ಯಾವತ್ತು ಸ್ಟ್ರಾಂಗ್ ಆಗಿದ್ರೆ ಅವ್ರ ಗಲ್ಫ್ ಅವ್ರ ಕೈಲಿರುತ್ತೆ ಅನ್ನೋದೊಂದು ಗ್ಯಾರಂಟಿ. ಈಗ ಅಮೆರಿಕಾಗೆ ರಷ್ಯಾ ಎಚ್ಚರಿಕೆ ಕೊಟ್ಟಿದೆ, ನೀವು ಯಾವುದೇ ಕಾರಣಕ್ಕೂ ಇರಾನ್ ಮೇಲೆ ದಾಳಿ ಮಾಡಬಾರ್ದು ಅಂತ ಹೇಳಿದೆ. ಇದೆಲ್ಲದರ ಹೊರತಾಗಿ ಅಮೆರಿಕ ಈಗ ದಾಳಿ ಮಾಡಿದೆ. ಮುಂದುವರಿದು ಈಗ ಇರಾನ್ ಜೊತೆಗೆ ಯಾರ್ಯಾರು ಕೂಡಿಕೊಳ್ಬೋದು? ಆಬ್ವಿಯಸ್ಲಿ ರಷ್ಯಾ ಅಂತ ಹೇಳ್ತಾ ಇದ್ದಾರೆ, ಉತ್ತರ ಕೊರಿಯಾ ಅಂತ ಹೇಳಿ ವಿಚಾರ ಇದೆ, ಚೀನಾ ಅಂಥೇಳಿ ವಿಚಾರ ಇದೆ. ಯಾವ್ಯಾವ ರಾಷ್ಟ್ರಗಳು ಇರಾನ್ ಜೊತೆಗೆ ಸೇರ್ಕೊಳ್ಬೋದು? ಇದು ಪ್ರಾಪಂಚಿಕವಾಗಿ ಎಷ್ಟರ ಮಟ್ಟಿಗೆ ದೊಡ್ಡ ದುರಂತಕ್ಕೆ ಅಥವಾ ದೊಡ್ಡ ಮಹಾಘೋರ ದುರಂತಕ್ಕೆ ಕಾರಣ ಆಗ್ಬೋದು ಅಂತ ಈ ಒಂದು ಬೆಳವಣಿಗೆ, ಅಮೆರಿಕದ ಎಂಟ್ರಿ? ಈಗ ಚೈನಾ ಸೇರ್ಕೊಂಡಿದೆ ಅಂತ ಹೇಳ್ತಾ ಇಲ್ಲ. ಚೈನಾ ಸಪೋರ್ಟ್ ಅಂತೂ ಮಾಡಿದೆ. ಬಟ್ ಈ ಒಂದು ಕೃತ್ಯ ಆದ್ಮೇಲೆ ಯಾವ ತರ ಸ್ಟೇಟ್ಮೆಂಟ್ ಕೊಡುತ್ತೆ ನೋಡ್ಬೇಕು. ಚೈನಾ ಇದೆ, ರಷ್ಯಾ ಇದೆ, ನಾಳೆ ಟರ್ಕಿನೂ ಎಂಟ್ರಿ ಆಗ್ಬೋದು, ಅಜರ್ಬೈಜಾನ್ ಎಂಟ್ರಿ ಆಗ್ಬೋದು. ಸೊ ನೋಡ್ಬೇಕು ಯಾವ ದೇಶಗಳು ಇವ್ರ ಜೊತೆ ಸೇರ್ಕೋತಾರೆ, ಯಾರು ಇವ್ರಿಗೆ ಸಪೋರ್ಟ್ ಮಾಡ್ತಾರೆ. ಇನ್ ಕೆಲವು ಗಂಟೆಗಳಲ್ಲಿ ಇಲ್ಲ ಕೆಲವು 1-2 ದಿವಸದಲ್ಲಿ ನಮ್ಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಗಿರೀಶ್ ಲಿಂಗಣ್ಣ ಅವರೇ. ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡೋದಕ್ಕೆ ಹಲವಾರು ಸೂಕ್ಷ್ಮ ವಿಚಾರಗಳನ್ನು ತಿಳಿಸಿದ್ರು ನಿಕೇಶ್ ಅವರು. ನೋಡಿ, ನೀವು ಹೇಳಿದ್ರಿ ಮಹಾಯುದ್ಧ ಏನಾದರೂ 3ನೇ ಮಹಾಯುದ್ಧ ಆದರೆ ಅದು ಕೇವಲ ಇರಾನ್ ಮತ್ತು ಇಸ್ರೇಲ್ ನಡುವೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಅದರ ಒಂದು ಪರಿಣಾಮ ಎದುರಿಸಬೇಕಾಗತ್ತೆ. ಮುಂದೆ ಏನಾಗುತ್ತೆ ಅನ್ನೋದು ಬಹುಶಃ ಒಂದು 2-3 ದಿನದಲ್ಲಿ ಒಂದು ಕ್ಲಾರಿಟಿ ಸಿಗ್ಬೋದು. ಎಸ್ ನಿಕೇಶ್, ವಿರಾಮದ ಬಳಿಕ ಮತ್ತೆ ಸ್ವಾಗತ. ಮೈಸೂರಿನಲ್ಲಿ ಜೈಲರ್ 2 ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ನೋಡಿ, ರಜನಿ ಅಭಿಮಾನಿಗಳು ಹೇಗೆಲ್ಲ ಬಂದರು ಅಂತ ಕೇಳಿದರೆ ಹಾಗೆಲ್ಲ ಬಂದರು. ಮೈಸೂರಿನಲ್ಲಿ ಜೈಲರ್ 2 ಸಿನಿಮಾದ ಶೂಟಿಂಗ್ ಹುಣಸೂರು ಸಮೀಪದ ಬಿಳಿಕೆರೆ ಬಳಿಯ ಚಿತ್ರೀಕರಣ ನಡೀತಾ ಇತ್ತು. ತಲೈವ ನೋಡೋದಕ್ಕೆ ಅಭಿಮಾನಿಗಳು ಮುಗಿಬಿದ್ರು. ಅಭಿಮಾನಿಗಳ ಪ್ರೀತಿಗೆ ರಜನಿಕಾಂತ್ ಕೈ ಮುಗಿದು ಅವರನ್ನು ಪ್ರೀತಿಯಿಂದ ವಿಶ್ ಮಾಡಿದರು. ಅಭಿಮಾನಿಗಳ ಆಸೆಯನ್ನು ಸೂಪರ್ ಸ್ಟಾರ್ ಈಡೇರಿಸಿದ್ದಾರೆ. ಮೈಸೂರಿನಲ್ಲಿ ಜೈಲರ್ 2 ಸಿನಿಮಾದ ಶೂಟಿಂಗ್ ನಡೀತಾ ಇತ್ತು. ಅಭಿಮಾನಿಗಳೆಲ್ಲ ಅವ್ರನ್ನ ನೋಡೋದಕ್ಕೆ ಬಂದರು. ಹುಣಸೂರು ಸಮೀಪದ ಬಿಳಿಕೆರೆ ಬಳಿ ಚಿತ್ರೀಕರಣ ಆಗ್ತಿರುವಾಗ ಬಂದು ಎಲ್ಲ ಮುಗಿಬಿದ್ದಾಗ ಅವರ ಹತ್ರ ಕೈ ಬೀಸಿ ಎಲ್ಲರನ್ನೂ ಕೂಡ ವಿಶ್ ಮಾಡಿದ್ದಾರೆ ತಲೈವ ರಜನಿಕಾಂತ್ಗೆ ಕರ್ನಾಟಕದಲ್ಲಿ ಬಹಳ ಅಭಿಮಾನಿಗಳಿದ್ದಾರೆ.
ಅವ್ರನ್ನ ನೋಡಬೇಕು ಅಂಥೇಳಿ ಎಷ್ಟೋ ಜನ ಕಾಯ್ತಾ ಇರ್ತಾರೆ. ಶೂಟಿಂಗ್ ನಡೀತಾ ಇತ್ತು, ರಜನಿಕಾಂತ್ ಬರ್ತಾಯಿದ್ರು, ಸನ್ ರೂಫಲ್ಲಿ ಅವರೆಲ್ಲರನ್ನೂ ಕೂಡ ವಿಶ್ ಮಾಡ್ತಾಯಿದ್ರು. ಆ ಸಮಯದಲ್ಲಿ ಅಭಿಮಾನಿಗಳೆಲ್ಲ ಟಾಟಾ ಅಂಥೇಳಿ ಎಲ್ಲ ಹೇಳಿದ್ದು, ವಿಶ್ ಮಾಡಿದ್ದು ಎಲ್ಲ ಕಂಡುಬಂತು. ಇವಿಷ್ಟು ಬಿಗ್ ಮಾರ್ನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾರೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ.